ಮುಖ್ಯಮಂತ್ರಿಗಳೇ, ನಮ್ಮ ACC ಜನರಲ್ ಸೆಕ್ರೆಟರಿ ಸಚಿವರವರೇ, ಮಹದೇವಪ್ಪನವರೇ, ನಮ್ಮ ಸುಧಾಕರ್ ಅವರು, ನಮ್ಮೆಲ್ಲ ಶಾಸಕರು, ನಮ್ಮ ಅಭ್ಯರ್ಥಿಗಳು ಎಲ್ಲ ಬೆಂಗಳೂರಿಂದ ಕೂಡ ಎಲ್ಲ ತಾವು ಬಂದಿದ್ದೀರಿ. ನಾವು ಇವತ್ತು ಬೆಳಗಾಂ ಯಾಕೆ ಆಯ್ಕೆ ಮಾಡೋದು ಅಂದರೆ, ಇದು ನಮಗೆ ಕರ್ನಾಟಕ ರಾಜ್ಯಕ್ಕೆ ಇದೊಂದು ಇಲ್ಲಿ ಅಸೆಂಬ್ಲಿಯನ್ನು ಇಟ್ಟುಕೊಂಡು ಇಲ್ಲಿಂದ ಅನೇಕ ತೀರ್ಮಾನಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಪ್ರಜಾಧ್ವನಿ ಯಾತ್ರೆ ಕೂಡ ಇವತ್ತು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದ ಜಾಗದಿಂದ ಗಾಂಧಿ ಬಾವಿಯಲ್ಲಿ ನೀರು ತೆಗೆದು ಈ ರಾಜ್ಯದ ಕೊಳೆಯನ್ನ ತೆಗಿಬೇಕು ಅಂತೇಳಿ, ಈ ರಾಜ್ಯದಲ್ಲಿರುವಂಥ ಕೊಳೆಯನ್ನ ತೆಗಿಬೇಕು ಅಂತೇಳಿ ಇಲ್ಲಿಂದನೇ ಆ ನೀರನ್ನ ಚೆಲ್ಲಿ ಉಳಿಸಿ ನಾನು ಸಿದ್ದರಾಮಯ್ಯ ಇವತ್ತು ಪ್ರಜಾಧ್ವನಿಗೆ ಯಶಸ್ಸಾಗಿದ್ದೇವೆ. ಜನರಿಗೆ ಇಲ್ಲಿಂದನೇ ಮಾತು ಮನೆ ಬೆಳಕನ್ನ ಕೊಡೋ ಮುಖಾಂತರ ಇಲ್ಲಿಂದನೇ ಗೃಹ ಜ್ಯೋತಿ ಈ ಬೆಳಗಾಂನಿಂದ 5 ಭರವಸೆಗಳ ಪೈಕಿ 200 ಯೂನಿಟ್ ಉಚಿತ, 2000 ಖಚಿತ ಅಂತೇಳಿ ಇಲ್ಲಿಂದನೇ ಪ್ರಾರಂಭ ಮಾಡಿ ಇವತ್ತು ದೊಡ್ಡ ಆತ್ಮವಿಶ್ವಾಸದಿಂದ ಇವತ್ತು ಮತಯಾಚನೆಯನ್ನ ಕೊನೆ ಮಾಡ್ತಾ ಇದ್ದೇವೆ. ಈ ಎಲೆಕ್ಷನ್ನು ಕಾಂಗ್ರೆಸ್ ಭರವಸೆ, ಬಿಜೆಪಿ ಬುರುಡೆ. ನಾವೇನು ಭರವಸೆ ಕೊಟ್ಟಿದ್ದೇವೆ ಆ ಭರವಸೆ ನಡೆಸಿದ್ದೇವೆ. ಬಿಜೆಪಿ ಬರೀ ಬುರುಡೆ. ನಾನು ಕೇಳ್ತಾ ಇದ್ದೀನಿ, ಬಿಜೆಪಿ ತನ್ನ ಪ್ರಣಾಳಿಕೆ ಏನು ಮಾತು ಕೊಟ್ಟು ಇಲ್ಲ ಹೋದ ಎಲೆಕ್ಷನಲ್ಲಿ ಏನು ಮಾತು ಕೊಟ್ಟು ಇಲ್ಲ 10 ವರ್ಷ ನಮ್ಮ ಮುಖ್ಯಮಂತ್ರಿಗಳಿಗೆ ಅವರ ಸಾಧನೆ ಏನಾದ್ರು ಇದ್ರೆ ಭಾವನೆ ಮೇಲೆ ಮಾತಾಡ್ತಾ ಇದ್ದಾರೆ, ಬದುಕಿನ ಮೇಲೆ ಏನು ಮಾತಾಡ್ತಾ ಇದ್ದಾರೆ. ಈಗ ನಾವು ಏನು ಕಾಂಗ್ರೆಸ್ ಗ್ಯಾರಂಟಿ ಹೇಳ್ತಾ ಇದ್ದೋ ಆ ಗ್ಯಾರಂಟಿಗೆ ಟೀಕೆ ಮಾಡಿ ಈಗ ಮೋದಿ ಗ್ಯಾರಂಟಿ ಅಂತ ಬಿಜೆಪಿ ಗ್ಯಾರಂಟಿ ಅವ್ರು ಒಂದೇ ಫೋಟೋ ಹಾಕೊಂಡು ಮಾಡ್ಕೊಳ್ಳಿ, ಅವರು ಪಾರ್ಟಿಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ನಾನು ಇವತ್ತು ತಮ್ಗೆ ಹೇಳ್ತಾ ಇರೋದಿಷ್ಟೇ, ಇವತ್ತು ಕಾಂಗ್ರೆಸ್ನ ಗಾಳಿ ಗ್ಯಾರಂಟಿಗಳ ಗಾಳಿ. ಯಾವ ಗ್ಯಾರಂಟಿ? ಕಾಂಗ್ರೆಸ್ ಗ್ಯಾರಂಟಿ ಗಾಳಿ. 10 ಗ್ಯಾರಂಟಿ, 1 ವೋಟ್ಗೆ 10 ಗ್ಯಾರಂಟಿ, 1 ವೋಟ್ 10 ಗ್ಯಾರಂಟಿ. ಇದು ಕಾಂಗ್ರೆಸ್ ಪಾರ್ಟಿಯ ಒಂದು ದೊಡ್ಡ ಶಕ್ತಿ. ಈ ದೇಶದ ಜನರ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ಇವತ್ತು ಇಂಥ ಒಂದು ದೊಡ್ಡ ಐತಿಹಾಸಿಕವಾದಂತಹ ತೀರ್ಮಾನ. ಕಾಂಗ್ರೆಸ್ ಪಾರ್ಟಿ ಏನು ಮಾತು ಕೊಟ್ಟಿದೆ ಆ ಮಾತನ್ನ ಉಳಿಸ್ಕೊಳ್ತಾ ಇದೆ.